ನಮಸ್ಕಾರ. ನನ್ನ ಹೆಸರು ಮಾದೇವಸ್ವಾಮಿ, ಚಾಮರಾಜನಗರ ಬಾಗಳಿ ಹಳ್ಳಿಯಿಂದ ಬಂದಿರೋದು. ನಾನು ಮೂಲತಃ ಜಾನಪದ ಕಲಾವಿದ, ಬೀದಿ ನಾಟಕ, ಆರ್ಕೆಸ್ಟ್ರಾ, ಸಿನಿಮಾ ಸಂಗೀತ, ಹೀಗೆ ಸುಮಾರು ರಾಜ್ಯಾದ್ಯಂತ ಹೊರ ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೆ. ನನ್ನ ಗುರುಗಳು ಬಂದು ಹುಡುಗಪ್ಪ ಕಟ್ಟಿಮಲ್ಲಿ ಮೈಸೂರು ರಂಗಾಯಣದವರು, ಅವರಿಂದ ಕಲ್ತಿದ್ದು. ನಾನು ಕನ್ನಡ ಕೊಯ್ಲಲ್ಲಿ ಹಾಡಿದ ಮೇಲೆ ಇವರೆಲ್ಲ ಪರಿಚಯ ಆದರು ನನಗೆ. ಆದರ್ಶ ವಿಶ್ವನಾಥ ಒಬ್ಬ ಒಳ್ಳೆಯ ಕಲಾವಿದ, ಸಿಂಗರು. ನನಗೆ ಇವತ್ತು ಒಂದು ಆಶ್ಚರ್ಯ ಸಂಗತಿ ಏನಪ್ಪ ಅಂತಂದರೆ, ಈ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲೂ ಕೂಡ ಇವರೆಲ್ಲ ಒಂದು ತಂಡವನ್ನು ಮಾಡಿಕೊಂಡು ಈ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಇಷ್ಟೊಂದು ಇಂಪ್ರೂವ್ ಆಗಿ ಬೆಳೆದವರೆ. ಪ್ರೊಫೆಷ್ನಲ್ ಸಿಂಗರ್ ಥರ ಎಲ್ಲರೂ ಹಾಡ್ತಾಯಿದ್ದಾರೆ. ನನಗಂತೂ ಇವ್ರ ಕಾರ್ಯಕ್ರಮ ನೋಡಿ ಮನಸ್ಸು ಹೋಗ್ಬಿಟ್ಟಿದ್ದೀನಿ ಇವರಿಗೆ. ಅಂದರೆ ನಾವು ವರ್ಷದ 365 ದಿನವೂ ಕಾರ್ಯಕ್ರಮ ಅಂತ ಓಡಾಡ್ತಾ ಇರ್ತೀವಿ. ಆದರೆ ಇವರು ಏನಿಲ್ಲ, ಪ್ರಾಕ್ಟೀಸೇ ಇಲ್ಲ, ಡೈರೆಕ್ಟಾಗಿ ಬಂದು ಈ ರೀತಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ನನಗೆ ತುಂಬ ಖುಷಿ ಆಯಿತು. ಅದಕ್ಕೆ ಹೋಗಬೇಕು, ಕಾರ್ಯಕ್ರಮ ನೋಡ್ಬೇಕಂತ ನೋಡ್ತಾ ಇದ್ದೀನಿ ಸರ್. ಏನಪ್ಪ ಅಂದರೆ ನನ್ನ ರಿಕ್ವೆಸ್ಟು, ಇವರ ರೈಲ್ವೆ ಅಧಿಕಾರಿಗಳಿಗೆ ಹೇಳೋದೇನಪ್ಪ ಅಂದರೆ, ಇವ್ರಿಗೊಂದು ತಂಡ ಮಾಡಿಕೊಡಿ ದಯಮಾಡಿ. ಇವ್ರಿಗೊಂದು ತಂಡ ಮಾಡಿ ನಿಮ್ಮ ಇಲಾಖೆಯ ಯಾವುದೇ ಕಾರ್ಯಕ್ರಮ ಬಂದರೂ ಇವ್ರಿಗೆ ಕಾರ್ಯಕ್ರಮ ಪಡಿಸಿ, ಇವ್ರಿಗೂ ಖುಷಿಯಾಗುತ್ತೆ. ಮತ್ತು ಈ ಕಾರ್ಯಕ್ರಮವನ್ನು, ಈ ಹಾಡೋದನ್ನು ದಯಮಾಡಿ ಇವ್ರು ಯಾರು ನಿಲ್ಲಿಸಬಾರ್ದು, ಇದನ್ನು ಮುಂದುವರಿಸಬೇಕು. ಇವು ಎಷ್ಟೋ ಒತ್ತಡಗಳಿರ್ತದೆ ದಿನದಲ್ಲಿ, 24 ಗಂಟೆ ಟೈಮು ಒತ್ತಡ. ಹೆಂಡತಿ ಮಕ್ಕಳು, ಇವ್ರ ವರ್ಕು ತುಂಬ ಬ್ಯುಸಿ ಇರ್ತಾರೆ ಪಾಪ. ಆ ಬ್ಯುಸಿನಲ್ಲೂ ಕೂಡ ಇವರು ಬಿಡುವು ಮಾಡಿಕೊಂಡು 1 ಗಂಟೆ ಅರ್ಧ ಗಂಟೆ ಬಿಡುವು ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಇಷ್ಟೊಂದು ಅದ್ಧೂರಿಯಾಗಿ ಜನರಿಗೆ ಅದು ಸಾರ್ವಜನಿಕವಾಗಿ ಪ್ರೋಗ್ರಾಮ್ ಮಾಡ್ತಾ ಇರೋದು ನನಗೆ ಭಾಳ ಇಷ್ಟ ಆಯಿತು. ರೈಲ್ವೆ ಅಧಿಕಾರಿಗಳಿಗೆ ನಿಮ್ಮ ಮುಖಾಂತರ ಒಂದು ಮನವಿ ಏನಪ್ಪ ಅಂದರೆ, ಒಂದು ತಂಡ ಮಾಡಿಕೊಡಿ. ಅವರಿಗೆ ಒಂದು ತಿಂಗಳಲ್ಲಿ 1 ಸಾರಿ ಅಥವಾ 2 ಸಾರಿನಾದರೂ ಈ ಥರ ಕಾರ್ಯಕ್ರಮ ಅವ್ರು ಕೊಡಬೇಕು. ಆ ರೀತಿ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಒಳ್ಳೆಯದಾಗಲಿ, ಇವರು ಎಲ್ಲರ ಬದುಕು ಹಸನಾಗಲಿ, ಉಜ್ವಲಗೊಳ್ಳಲಿ ಅಂತ ಈ ಮೂಲಕ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಸರ್. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು.